ಮಾರ್ನಿಂಗ್ ಕೋಳಿ ಕೂಗೋದು ನೋಡಿದ್ದೀವಿ ಗೈಸ್. ಇಲ್ಲೆಲ್ಲೋ ಪಿಕಾಕ್ ಎಲ್ಲ ಕೂಗ್ತಾ ಇದೆ. ಹೇಳಿ ಯಜಮಾನ್ರೆ, ಏನು ಎಕ್ಸ್ಪೀರಿಯನ್ಸು? ಫುಲ್ ಹನಿತಾ ಇದೆ ಬೆವರು. ಕಣ್ಣೊಳಗೆ ಹೋಯ್ತೆ. ಎಳಿಯೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹಿಂಗೆ ಎಳೆದ್ರೆ ಆರ್ತಿಲ್ಲೋನು ಆರ್ತಾ ತಿರುಗಿ ಈಚ್ ಕಡೆ. ಕ್ಯಾಮ್ರಾಮನ್ ಸರಿ ಇಲ್ಲಪ್ಪ, ಕಾಣತ್ರಲ್ಲ ಬ್ಯಾಕ್ ಕಾಣತ್ರ ತೋರಿಸ್ತಾ ಇದ್ದಾರೆ. ನನಗೋಸ್ಕರ ವೆಯ್ಟ್ ಮಾಡ್ದೇನೆ, ಕೆಲಸ ಇಂಪಾರ್ಟೆಂಟು ಫಸ್ಟು ಅಂತ ಬಂದ್ಬಿಟ್ಟು ನನಗೆ ಇನ್ನೇನು ಮಾಡೋಕ್ಕೆ ಕೆಲಸ ಇರಲಿಲ್ವಲ್ಲ, ಅದಕ್ಕೆ ಈ ದೇವಸ್ಥಾನ ಕಟ್ಟಿರೋದು. ವಾಟ್ರಿ ಆಗಿ ಕೆತ್ಕೊಟ್ಟಿದ್ದಾರೆ ಗೈಸ್. ವಾಟ್ರಿ ಇಲ್ಲೇನೋ ಪೈಪ್ಲೈನ್ ಲೀಕ್ ಇದೆ ಅಂತ ಹಾಕ್ಕೊಂಡು ವರ್ಕ್ ಆಗ್ತಿದ್ಯಾ. ಓಕೆ, ಸೊ ಗೈಸ್, ಬೆಳಗ್ಗೆ ನಮ್ಮ ಯಜಮಾನ್ರು ಎದ್ದು ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. 3rd ಡೇಗೆ ಏನೇ ಸೆಕೆಂಡ್ ಶಿಫ್ಟ್ ಅರ್ಧದಲ್ಲೇ ಮುಗ್ದಿತ್ತು, ಅದಕ್ಕೆ ಇವತ್ತು ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಲ್ವಾ ಯಜಮಾನ್ರೆ? ಹೆಂಗಿದೆ ದಸಿಲ್ ಸುಲಿಯೋದು? ಫಸ್ಟ್ ಟೈಮ್ ಜೀವನದಲ್ಲಿ ಸುಲಿತಾರೆ ದಸಿ. ದಸಿ ಥರನೇ ಇನ್ನೊಂದು ಅದೇ ಮನೆ ದಸಿ. ಓಕೆನಾ, ಅದನ್ನ ತಂದ್ಬಿಟ್ಟು ಹಾಳು ಮಾಡಿದೆ. ಓಕೆನಾ, ಒಂದೇ ಸರಿ ಪಟ್ಟ ಕೊಟ್ಟಿದ್ದು ಲೆವೆಲ್ಗೆ. ಇವಾಗ ಆ್ಯಕ್ಚುಲ್ ದಸಿ ಯೂಸ್ ಮಾಡಬೇಕಾಗಿರೋದನ್ನೇ ತಂದು ಸುಲಿತಾ ಇದ್ದೀನಿ. ಪರವಾಗಿಲ್ಲ, ಕಲಿಯೋಕ್ಕೆ ಸ್ವಲ್ಪ ಕಷ್ಟ, ಅಷ್ಟು ಫಾಸ್ಟಾಗೆಲ್ಲ ಮಾಡೋಕ್ಕಾಗಲ್ಲ, ಡೇಂಜರ್ಸ್ ಇದು. ಟೈಟಾಗಿ ಬೇರೆ ಇದೆಯಾ? ಅಲ್ಲಿ ಹಾಕೊಂಡ್ರೆ ಒಳಗೆ ಹೋಗುತ್ತೆ, ಇಲ್ಲಿ ಹಾಕೊಂಡ್ರೆ ಮತ್ತೆ ತೊಳುತ್ತೆ. ಸೊ ದಸಿ ಸ್ವಲ್ಪ ಪ್ರಾಕ್ಟೀಸ್ ಇಲ್ಲ. ಎಲ್ಲರೂ ಹೇಳಿದ್ರೆ ದಸಿ ಕೊಡ್ಬೇಕಾದ್ರೆ ಹೇಳ್ಬಿಟ್ಟು ಕೊಟ್ಟರು, ಹುಷಾರು, ಸ್ವಲ್ಪ ಏಮಾರಿದ್ರೆ ಇನ್ನೇನಾರು ಆಗ್ಬಿಡುತ್ತೆ ಅಂತ. ಅದೇನು ಹೇಳುತ್ತೆ ಅಂತ ಅನುಭವ ಇರೋರು ಗೊತ್ತು. ಸೊ ಹುಷಾರಾಗಿ ಮಾಡಬೇಕು, ಕಲಿತಾ ಇದ್ದೀನಿ ದಸಿನಲ್ಲೂ. ಬಿಕಾಸ್ ಎಲ್ಲರಿಗೂ ಇವೆಲ್ಲ ಮುಂಚೆ ಎಲ್ಲ ಕರೆಸ್ಬಿಟ್ಟು ಯಾರನ್ನ ಸುಲಿಸ್ತಾ ಇದ್ವಿ. ಇವಾಗ ಹಂಗೆ ಕಾಯೋಕ್ಕಾಗಲ್ಲ, ನಮ್ಮ ಟೈಮಿಗೆ ಅವ್ರು ಬರಲ್ಲ. ಬರ್ತೀವಿ ಅಂದರೂ ಅವ್ರು ಹೇಳಿ ಟೈಮ್ಗಂತೂ ಬರಲ್ಲ. ಮಾರ್ನಿಂಗ್ ಕೋಳಿ ಕೂಗೋದು ನೋಡಿದ್ದೀವಿ ಗೈಸ್. ಇಲ್ಲೆಲ್ಲೋ ಪಿಕಾಕ್ ಎಲ್ಲ ಕೂಗ್ತಾ ಇದೆ. ಕೋಳಿಗಳಿಲ್ವಲ್ಲ, ಅದಕ್ಕೆ ಹಾಂ, ಸಬ್ಸ್ಟಿಟ್ಯೂಟ್ ಪ್ಲೇಯರ್. ಪಿಕಾಕೆ ಕೂಗ್ಬಿಟ್ಟು ಎಲ್ಲರನ್ನೂ ಎಬ್ಸೋದಾ? ಬೆಳಗ್ಗೆ ಎಬ್ಬರಿಸಿದ್ಯಾರು? ನೀವೇ. ಇಷ್ಟೆಲ್ಲ ಸುಲಿಬೇಕು ಗೈಸ್. ಆಲ್ರೆಡಿ ಒಂದು ಸ್ವಲ್ಪ ಸುಲಿದ್ದಾರೆ, 10 ಆಗಿದೆ ಅನ್ಸುತ್ತಲ್ವಾ? ಅದ್ರ ಒಳಗಡೆ ಇದ್ದಾವೆ, ನೀನು ಅದ್ರ ಮೇಲೆ ತಂದು ಹಾಕಿದ್ಯಾ? ಹೌದಾ? ನೆಕ್ಸ್ಟ್ ಲಾಸ್ಟಲ್ಲಿ ಸುಲಿದ್ಮೇಲೆ ತೋರಿಸ್ತೀನಿ ಗೈಸ್ ಎಷ್ಟು ಸುಲಿದಿದ್ದಾರೆ ಅಂತ. ಹೇಳಿ ಯಜಮಾನ್ರೆ, ಏನು ಎಕ್ಸ್ಪೀರಿಯನ್ಸು? ಫುಲ್ ಹನಿತಾ ಇದೆ ಬೆವರು. ಕಣ್ಣೊಳಗೆ ಹೋಯ್ತೆ. ಅಲ್ಲಷ್ಟಾಗಲ ಫುಲ್ ಗತ್ತತ್ರ ಒದ್ದನೆ ಆಗೋಗಿದೆ. ನೀರು ಬಿಡೋದು ಕಷ್ಟ. ಬಿಸಿಲಲ್ಲಿ ಹೇಳ್ಕೊತಿದ್ದೆ, ಬಿಸಿಲಿಲ್ಲ, ಏನೂ ಇಲ್ಲ, ಎಳೆ ಬಿಸಿಲು ಇಲ್ಲ, ಸರಿಯಾಗಿ ಇಳಿಸುತ್ತೆ. ಇಲ್ಲೆಲ್ಲ ಒಂಥರ ಸ್ಮೂತ್ ಆಗ್ಬಿಟ್ಟಿದೆ, ಪ್ರೆಸ್ ಮಾಡಿ ಮಾಡಿ ಮಾಡಿ. ನಾನು ಕೆಲವೊಂದು ವಿಡಿಯೋಗಳು ನೋಡ್ತಿದ್ದೆ, ಕಾಯಿ ಸುಲಿಯೋವೆಲ್ಲ, ಅಂದರೆ ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋಸ್. ಅಂದರೆ ಕಾಯಿ ಸುಲಿಯೋರೆಲ್ಲರೂ ಗ್ಲೌಸು ಮತ್ತು ಇಲ್ಲಿ ಏನೋ ಹಾಕಿರೋರು, ಇಲ್ಲಿಗೆ ಸಪೋರ್ಟ್ ತೊಗೊಂಡು ಸುಲಿತಾರೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ಗ್ಲೌಸ್ ಅಂತ ಹಾಕಿರೋರು, ಗ್ಲೌಸ್ ಹಾಕಿದ್ರೆ ನಾನು ಯೋಚನೆ ಮಾಡ್ತಿದ್ದೆ ಏನಕ್ಕೆ ಹಾಕ್ಬೇಕಂತ ಇವಾಗ ಅರ್ಥ ಆಗ್ತಿದೆ. ಇದು ಫುಲ್ ಒಂದು ಲೇಯರ್ ಸ್ಕಿನ್ ಬರೋ ಥರ ಫೀಲ್ ಆಗ್ತಿದೆ ಅವರಿಗೆ. ಪ್ರೆಸ್ ಮಾಡ್ತೀವಲ್ಲ, ಅದಕ್ಕೆ ಪ್ರೆಷರ್ ಹಾಕಿ ನಾರ್ಮಲಾಗಿ ಅಡುಗೆಗೆ ಯೂಸ್ ಮಾಡೋ ಕಾಯಿರೆ ಪರವಾಗಿಲ್ಲ, ಸುಲಿದು ಬಿಡ್ಬೋದು. ಈ ಕೊಬ್ಬರಿಗೆ ಬಂದಿರೋ ಕಾಯಿ ಇರ್ತಾವಲ್ಲ, ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇರ್ತವೆ. ಇಷ್ಟು ಒಂದು ಮಂಕ್ರಿ ನೀನು ಕಾಫಿ ಮಾಡ್ಕೊಂಬರೋಷ್ಟೊತ್ತಿಗೆ ಸುಲ್ದವ್ರೆ, ಕಾಫಿ ಮಾಡ್ಕೊಂಬರೋಷ್ಟೊತ್ತಿಗೆ ಇಷ್ಟು ಅಭ್ಯಾಸ ಆಗ್ಬಿಟ್ಟಿದೆ, ಇಷ್ಟು ಇಳಿಸ್ತಾ ಇದ್ದೀನಿ. ಮಾರ್ನಿಂಗ್ ವರ್ಕೌಟು, ಜಿಮ್ಗೆ ಹೋಗ್ತಾರೆ. ಯಾವ ಜಿಮ್ಮು ಬೇಡ, ಇದು ಮಾಡಿಬಿಟ್ರೆ ಈ ಫ್ರೆಶ್ ಏರಲ್ಲಿ, ಒಳ್ಳೆ ವಾತಾವರಣದಲ್ಲಿ ನಮಗೆ ಒಳಗಿಂದ ಅನಿಸುತ್ತೆ ನಾವು ಹೆಲ್ದಿಯಾಗಿದ್ದೀವೇನೋ ಅನ್ನೋ ಥರ. ಸೊ ಈಗ ಚಿಯರ್ಸ್. ಕಣ್ಣೊಳಗೆಲ್ಲ ಹೋಗ್ತಿದ್ಯಾ? ಅದು ಸಿಪ್ಪೆ ಸುಲಿತೀವಲ್ಲ, ಧೂಳು, ಅದು ಕಣ್ಣೊಳಗೆ ಹೋಗ್ಬಿಟ್ಟಿದ್ದಾವೆ. ಸೊ ಗೈಸ್, 1 ಮಂಕ್ರಿ ಫುಲ್ ಆಗಿತ್ತು. ಇವಾಗ ಒಳಗೆ ಹಾಕ್ಬಿಟ್ಟು ಬಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಿದ್ದಾರೆ. ಕೈ ಫುಲ್ಲು ನೋವು ಬರ್ತಿತ್ತು ಅಂದ್ಬಿಟ್ಟು ನೋಡಿ ಗೈಸ್, ಕಟ್ಟಾಗಿತ್ತು, ಒಂದು ಸ್ವಲ್ಪ ಬ್ಲಡ್ ಥರ ಬರ್ತಿತ್ತು ಅಂದ್ಬಿಟ್ಟು ಏನು ಹಾಕ್ಕೊಂಡು ಟೆಕ್ನಿಕಲ್ ಯೂಸ್ ಮಾಡ್ತಿದ್ದಾರೆ ಅಂದರೆ ಈ ಗ್ಲೌಸ್ನ. ಆ್ಯಕ್ಚುಲಿ ಈ ಗ್ಲೌಸ್ ಇದ್ದಿದ್ದೆಲ್ಲಿ ಪಂಚರ್ ಕಿಟ್ಟಲ್ಲಿ ಪಂಚರ್ ಹಾಕ್ಬೇಕಾದ್ರೆ ಯೂಸ್ ಮಾಡಿ ಅಂತ. ನೀವು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಯಜಮಾನ್ರೆ? ಒಟ್ನಲ್ಲಿ ಯಾವುದೋ ಒಂದಕ್ಕೆ ಯೂಸ್ಫುಲ್ ಆಗ್ತಿದ್ಯಾ ತಗೊಂಡಿದ್ದು ಅಂತನಾ? ಅದು ಇಂಪಾರ್ಟೆಂಟ್. ಅದು ಸೇಫ್ಟಿಗೆ ಯಾವಾಗಲೂ ಕಾಲಲ್ಲೇ ಇಟ್ಟಿದ್ದಕ್ಕೆ ಓಕೆ, ಸಿಕ್ತು ಕೈಗೆ. ಇದೇ ಅರ್ಧೋಗ್ತದೆ. 10 ಕಾಯಿ ಸುಲ್ದಿಲ್ಲ,
ನೋಡಿಲಿ ಫುಲ್ಲು. ಇಲ್ಲ ಆಲ್ರೆಡಿ ಬಂದಿದೆ. ಓ ಇಲ್ಲಿ ಕಿತ್ತೆ ಹೋಗಿದೆ. ಅಂದ್ರೂ ಇದೇನು ಅಷ್ಟು ಕ್ವಾಲಿಟಿ ಇರೋದಿಲ್ಲ, ಬಟ್ ಸೇಫ್ಟಿಗಂತ ಹಾಕೊಂಡು ಯೂಸ್ ಮಾಡ್ಬೋದು. ಬೆಟರ್ ಇದು. ಫುಲ್ ರೈತರು ಆಗ್ತಿದ್ದಾರೆ ಗೈಸ್. ಫುಲ್ ರೈತ. ರೈತನ ಹೆಂಡ್ತಿನಲ್ಲ. ಸೊ ಗೈಸ್ ಕರೆಂಟ್ ಬಂದಿದೆ. ಇನ್ನೂ ಒಂದು 4 ಕಾಯಿ ಏನೋ ಇದೆ ಸುಳಿಯೋದು. ಆದ್ರೂ ಸಮಾಧಾನ ಆಗಿಲ್ಲ. ಇಲ್ಲಿ ಬಂದು ನೋಡ್ತಾ ಇದ್ದಾರೆ. ಏನಾಯ್ತು ಬನ್ರಿ, ಏನು ಸಮಾಚಾರ? ಇದ್ರ ಮೇಲೆ ಪೈಪ್ ಹಾಕ್ಬಿಟ್ಟು ಬಿಚ್ಕೋತಲ್ಲ, ಮೂಸ್ತಿ ಕಟ್ಕಿಟ್ಟಾಗಿರ್ಬೇಕು. ಥ್ರೆಡ್ ಹೋಗ್ಬಿಟ್ಟಿದೆ, ಅದಕ್ಕೆ ನೀರೆಲ್ಲ ಹೊರಗಡೆ ಬರ್ತದೆ ಈ ಜಾಗದಲ್ಲಿ. ಈ ಬೆಂಡಿಂದ ಬರೋದಕ್ಕಿಂತ ಬಿಸಿಲು ಬಿಸಿಲು ಶುರುವಾಯಿತು. ಎಲ್ಲಿ ನಿಮ್ಮದು ಟೋಪಿ? ಒಳಗಿದೆ. ಟೋಪಿ ಹಾಕೊಂಡು ಮಾಡೋ ಕೆಲಸ ಇವಾಗ ನೆಕ್ಸ್ಟ್. ಈಗ ಹೆಂಗೋ ಜುಗಾಡ್ ಮಾಡಿಬಿಟ್ಟು ಹಾಕಿದ್ದೀನಿ. ಈ ಪೈಪಲ್ಲಿ ಬರ್ತಿರೋ ನೀರಿನ ಫೋರ್ಸ್ಗೆ ನೋಡು ನೆಂದೋಯ್ತಲ್ಲ. ಗ್ಲೌಸಾ? ಇವಾಗ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಹೆಂಗೋ 2 ಕಾಯಿ ಇದೆ, ಬಾಕಿ ಹರ್ಕೊಂಡು ಹೋಯ್ತಾಯ್ತು ಅಲ್ಲಿಗಾಗಲ್ಲ. ನೋಡಿಲಿ ಇಲ್ಲಿ ಓಪನ್ ಆಗ್ತದೆ. ಅದೇ ಥ್ರೆಡ್ ಹೋಗಿದೆ ಅಂತ ಅಂದ್ರಲ್ಲ. ತಪ್ಪು ಮಾಡ್ಬಿಟ್ಟೆ ನಾನೇ. ನೀರು ತುಂಬಿರೋ ಪೈಪನ್ನ ಎತ್ಬಿಟ್ಟು ಇದರಿಂದ ಆ ಕಡೆ ಎಸೆಯೋಣ ಅಂತ, ಅದೇ ಎಳೆಯೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹಿಂಗೆ ಎಳೆದ್ರೆ ಆರ್ತಿಲ್ಲೋನು ಅರ್ಥ. ಇವಾಗ ಆ ಎಂಡ್ ಮರಕ್ಕೆ ಬಿಟ್ಟಿದ್ದಾರೆ. ತಿರುಗಿ ಇದ್ ಕಡೆ ಕ್ಯಾಮ್ರಾಮನ್ ಸರಿ ಇಲ್ಲಪ್ಪ. ಕಾಡತ್ರ ಅಲ್ಲ, ಬ್ಯಾಕ್ ಕಾಡತ್ರ ತೋರಿಸ್ತಾ ಇದ್ದಾರೆ ಆಮೇಲೆ ಅಷ್ಟೇ. ಇದೇ ಇದು ಕ್ಯಾಮ್ರಾಮನ್ ಸ್ವಲ್ಪ ಚೆನ್ನಾಗಿ ಫೋಕಸ್ ಮಾಡಿ ಕರೆಕ್ಟಾಗಿ ತೋರಿಸಿ, ನಮ್ಮನ್ನ ಚೆನ್ನಾಗಿ ತೋರಿಸಿ. ಖುಷಿ ಇದೆಯಾ ಇವಾಗ ಸುಳ್ದಿದ್ದು? ಹೊಸ ಕೆಲಸ ಕಲಿತೆ. ಹೌದು. ನೆಕ್ಸ್ಟ್ ಇನ್ಯಾರನ್ನೂ ಕಾಯೋ ಅವಶ್ಯಕತೆ ಇಲ್ಲ, ಯಾರನ್ನೂ ಕಾಯಲ್ಲ. ಅದೇ ನಮ್ಮ ಮೇನ್ ಫೋಕಸ್ ಇದ್ದಿದ್ದು. ಯಾರಿಗೂ ಕಾಯಬಾರ್ದು. ಕೆಲವೊಂದು ಬೇರೆಯವ್ರಿಗೆ ಕಾದು ಅವರೇ ಮಾಡೋವಂಥ ಕೆಲಸಗಳಿರ್ತವೆ, ಕೆಲವೊಂದು ಇಂಥವು ನಾವೇ ಮಾಡೋವಂಥದ್ದು ಇರ್ತವೆ. ನೋಡಿ ಸಿಪ್ಪೆ ಎಲ್ಲ ಒಟ್ಟಿಟ್ಟಿದ್ದೀನಿ. ಆಲ್ಮೋಸ್ಟ್ ಮುಗ್ದು ಹೋಯ್ತು ಗೈಸ್. ಇನ್ನೊಂದು 4 ಕಾಯಿ ಇದಾವಷ್ಟೆ. ಫೈನಲಿ ಮುಗಿಸಿದ್ರು. ಎಷ್ಟು ಕೈ ಡ್ಯಾಮೇಜ್ ಆಗಿರುತ್ತೆ ಅನ್ನೋದಕ್ಕೆ ತೋರಿಸ್ತಿಂತಾರ್ರಿ. ಇಲ್ಲಿ ಆಲ್ರೆಡಿ ಊದ್ಕೋತಾ ಇದೆ, ಉರಿ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿ ಒತ್ತಿ 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 ಪ್ರೆಷರು ಇದ್ರಲ್ತು ಶಕ್ತಿ ಇಲ್ದಂಗೆ ಆಗ್ಬಿಟ್ಟು ಇವಾಗ ಈ ಕೈಲೂ ಒತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ ರೆಡ್ ಆಗೋಗಿದೆ ನೋಡ್ರಿ. ಇಲ್ಲಿ ಕಟ್ಟುಗಳಾಗಿರೋದು, ಇಲ್ಲಿ ಕಟ್ಟಾಗಿರೋದು, ಈ ಥರ ಇವೆರಡು ಕಟ್ಟಾಗಿದ್ದಕ್ಕೆ ಇಲ್ಲೆಲ್ಲ ಒಂದು ಕಟ್ಟಾಗಿದೆ. ಆಗಿದ್ದಕ್ಕೇನೆ ಗ್ಲೌಸ್ ಹಾಕೊಂಡಿದ್ದು. ಇಲ್ಲೆಲ್ಲ ಹೆಂಗ್ ಉರಿತಾ ಇದೆ ಅಂದರೆ ಬರ್ನಿಂಗ್ ಸೆನ್ಸೇಷನ್. ಇಷ್ಟು ದಿನ ನಮ್ಮ ಮನೆ ಬಳಕೆಗೆ ಉಪಯೋಗಿಸ್ತಾ ಇದ್ದಿದ್ದು ನೀರು ನಮ್ಮ ಹಳೆ ಬೋರಿನ ನೀರು. ಇವತ್ತು ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಸಂಪಿಗೆ ನಮ್ಮ ಹೊಸ ಬೋರಿಂದ ನೀರನ್ನ ಆನ್ ಮಾಡಿರೋದು. ಅಲ್ಲೂ ಅಷ್ಟೇ ತೋಟದಲ್ಲೂ ಹೋಗ್ತಾ ಇದೆ ನೀರು, ಇಲ್ಲೂ ಬರ್ತಾ ಇದೆ ನೀರು. ಅದಕ್ಕೋಸ್ಕರ ಒಂಚೂರು ಸ್ಲೋ ಆಗಿದೆ. ನಾನು ಸಡನ್ನಾಗಿ ನೋಡಿದ ತಕ್ಷಣ ಯಾಕೆ ಸ್ಲೋ ಬರ್ತಾ ಇದೆ ಅಂತ ಅನ್ಕೊಂಡು ಅಲ್ಲೂ ಓಪನ್ ಮಾಡಿದ್ದೀನಿ, ಅದು ಮತ್ತೆ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ನೆನಪಾಯಿತು. ಸೊ ಎನಿವೆ ಇನ್ಮೇಲಿಂದ ಹೊಸ ಬೋರಿನ ನೀರು ಉಪಯೋಗಿಸ್ತೀವಿ. ಏನೋ ಒಂದು ಹೊಸ ಫೀಲಿಂಗು. ಓಕೆನಾ, ಸಣ್ಣ ಪುಟ್ಟ ಖುಷಿ ಇವೆಲ್ಲ ನಮ್ಮವು. ಸೊ ಅದನ್ನು ಹಂಚ್ಕೋತಾ ಇದ್ದೀನಿ ಅಷ್ಟೇ. ತಿಂಡಿಗೆ ನಮ್ಮ ಮನೆಯಲ್ಲಿ ಇವತ್ತು ಏನನ್ನು ಮಾಡಿದ್ದಾರೆ ಎಂದು ನೋಡಬೇಕು. ಏನವ ಮಾಡಿದ್ಯಾ ತಿಂಡಿಗೆ? ಚಪಾತಿ ಈರುಳ್ಳಿ ಪಲ್ಯ. ಚಪಾತಿಗೆ ಈರುಳ್ಳಿ ಪಲ್ಯ. ಓಕೆ, ಗುಡ್ ಫುಡ್. ಚೆನ್ನಾಗಿರೋದು ರುಚಿಯಾಗಿರೋಂಥ ಫುಡ್ಡೇ ಮಾಡಿದ್ಯಾ ಅಂದೆ. ನಮ್ಮ ಯಜಮಾನ್ರು ನೋಡಿ ಗೈಸ್, ನನಗೋಸ್ಕರ ವೆಯ್ಟ್ ಮಾಡ್ದೇನೆ ಕೆಲಸ ಇಂಪಾರ್ಟೆಂಟು ಫಸ್ಟು ಅಂತ ಬಂದ್ಬಿಟ್ಟು ಗುದ್ಲಿ ತಗೊಂಡು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವತ್ತು. ಏನು ನನಗೋಸ್ಕರ ಕಾಯಂಗಿಲ್ಲ ನೀವು? ನಾನು ವೇಟ್ ಬಂದಿದ್ದೀರಾ ತಾಗಿ ಗೊತ್ತು, ಅಂದರೂ ನನ್ನ ಬಿಟ್ಬಿಟ್ಟು ಕೆಲಸ ಇಂಪಾರ್ಟೆಂಟ್ ಅಂತ ಬಂದಿದ್ದಾರೆ. ಏನು ಸರ್ಕಸ್ ಮಾಡ್ತಿದ್ದಾವೆ ನೋಡಿ ಗೈಸ್. ಅವೆರಡು ಮೇಲೊಂದು ಇದೆಯಂತೆ, ಅದನ್ನ ಕ್ಯಾಚ್ ಮಾಡಕ್ಕೆ ಮಾಡ್ತಾರೋ ಏನು ಕಲ್ತಿನೋ ಗೊತ್ತಿಲ್ಲ. ಒಂದರಿಂದ ಒಂದು ಕಾಯ್ಕೊಂಡು ಕೂತಿದ್ದೆ. ಯಜಮಾನ್ರು ನೋಡಿ ಸುಸ್ತಾಗ್ಬಿಟ್ಟು ಮರದ ಪಕ್ಕನೇ ಕುತ್ಕೊಂಡ್ಬಿಟ್ಟವ್ರೆ. ನೀರು ತುಂಬಿಸಿ ಅಲ್ಲೇ ಎಷ್ಟೊತ್ತಾಗುತ್ತೋ ತುಂಬಲಿ ನೋಡ್ಕೊಂಡು ಕುತ್ಕೊಳ್ಳೋಣ ಅಂತ. ಏನಿಲ್ಲ, ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಿರಲ್ಲ ಬಿಡಿ. ಹಿಂಗೆಲ್ಲ ಮಾಡ್ತಾರೆ ನೋಡಿ ಗೈಸ್. ಕಲ್ಲೆಸಿತವ್ರೆ ಎಂಟಿಗೆ. ಕಲ್ಲಲ್ಲ ಮತ್ತೆ ಇನ್ನೇನದು ಕಲ್ಲಲ್ದೆ? ಕಲ್ಲೆ ತಾನೆ.
ಸೊ ಗೈಸ್ ನಮ್ಮ ಯಜಮಾನ್ರು ನೀರು ಬಿಡ್ಬೇಕಾದ್ರೆ ನನಗೆ ಇನ್ನೇನು ಮಾಡೋಕ್ಕೆ ಕೆಲಸ ಇರಲಿಲ್ವಲ್ಲ, ಅದಕ್ಕೆ ಈ ದೇವಸ್ಥಾನ ಕಟ್ಟಿರೋದು ಅಲ್ವಾ ಯಜಮಾನ್ರೆ? ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಇನ್ನೇನು ಕೆಲಸ ಇರಲಿಲ್ವಲ್ಲ. ನೋಡು ಕೆಲಸ ಹೇಗೆ ಮಾಡಿದ್ವಿ. ಹಾಂ, ದೇವಸ್ಥಾನನೇ ಕಟ್ಬಿಟ್ಟಿದ್ದೀವಿ. ಅದಕ್ಕೆ ಸುತ್ತ ಕಾಂಪೌಂಡ್ ಬೇರೆ ಕಟ್ಟಿದ್ದೀನಿ. ದೇವಸ್ಥಾನದ ಜಾಗನ ಯಾರು ಅಕ್ವೈರ್ ಮಾಡ್ಕೋಬಾರ್ದು ಅಂತ. ಸೊ ಗೈಸ್, ಈ ಮರಕ್ಕೆ ನೀರು ಬಿಡೋದು ನನ್ನ ದೇವಸ್ಥಾನನೇ ಕೊಚ್ಕೊಂಡು ಹೋಗೋ ಥರ ಆಗ್ತಿದೆ. ಇನ್ನೇನು ತುಂಬಿಟ್ಟು ಕೊಚ್ಕೊಂಡು ಹೋಗುತ್ತೆ ದೇವಸ್ಥಾನ ಕೊಚ್ಕೊಂಡು ಹೋಯ್ತು ಗೈಸ್. ಬರೀ 2 ಕಾಲು ಮಾತ್ರ ಕಾಣಿಸ್ತಿದೆ. ಇವಾಗ ಎಳ್ನೀರು ಸೆಷನ್ ನಡೀತಿದೆ ಗೈಸ್. ಇದು ಗೊನೆ ತಡ್ಕೊಳಕ್ಕಾಗ್ದರೆ ಉದುರಿಸಿರೋದು ಇದನ್ನ. ಅಂದ್ರೂ ಎಳ್ನೀರು ಸೆಷನ್ ಅಲ್ವಾ? ನಾವಿನ್ನೂ ಕೆಡವಿಲ್ಲ, ನಮ್ಮ ಸೆಷನ್ ಇನ್ನೂ ಇದೆ ಬಾಕಿ. ಇಲ್ಲಿ ನೋಡಿ, ಅಲ್ಲಿಗೆ ಅರ್ಥ. ಹಾಂ, ಎಳ್ನೀರು ಬೇಕಾ ಬೇಡವಾ? ಬೇಕು. ಮತ್ತೆ ಆರಿಸ್ಕೊಬೇಕು. ನೋಡಿದ್ರಾ ಹೆಂಗಂತೀರಾ? ಮತ್ತೆ ಆರ್ತು ಅಂತ ಅಂದ್ಬಿಟ್ರೆ ಚೆನ್ನಾಗಿದ್ಯಾ? ಓ ಸಕಲಾಗಿದೆ. ಕುಡೀರಿ ನೀವು ಒಂದು ಸ್ವಲ್ಪ. ಬೇಡ, ನಂಗೆ ಬೇಡ, ನಮ್ಗೆ ಇವೆಲ್ಲ ಸಾಕಾಗಲ್ಲ. ಆಮೇಲೆ ವಾಟ್ರಿ ಆಗಿ ಕೆತ್ಕೊಟ್ಟಿದ್ದಾರೆ ಗೈಸ್. ವಾಟ್ರಿಯಾಗಿ ಕೆತ್ಕೊಟ್ಟಿದ್ದಾರೆ. ನನ್ನ ಹೆಂಡತಿ ಪಾಪ ಬಿಸಿಲಲ್ಲಿ ಕೂತಿದ್ದಾಳೆ, ನನಗೆ ಸಪೋರ್ಟ್ ಮಾಡ್ತಿದ್ದಾಳೆ ಅಂದ್ಬಿಟ್ಟು ಆ ಮರಕ್ಕೂ ನೋಡೋಕ್ಕಾಗ್ದರೆ ಒಂದು ಎಳ್ನೀರು ಬೀಳಿಸಿ ಹಾಂ ನನಗೆ ಕೊಟ್ಟೈತೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕೆಲಸ ಮುಗಿಸ್ಬಿಟ್ಟು, ಕೆಲಸ ಇಂಪಾರ್ಟೆಂಟು, ಆಮೇಲೆ ತಿಂದರೆ ಮೈ ಬಾರ ಆಗುತ್ತೆ. ನಿನ್ನೆನೂ ನೆಂಟರ ಮನೆಗೆ ಅಂತ ಎಸ್ಕೇಪ್ ಆದ್ವಿ, ಅವೆಲ್ಲ ಈ ಸರಿ ಆಗಬಾರ್ದು ಅಂತ. ಹಾಂ, ಅದಕ್ಕೆ ಇವತ್ತು. ಹೌದಾ? ಬೊಂಬ್ಲು ತಿನ್ಕೊಂಡು ಪ್ರೊಡಕ್ಟಿವ್ ಕೆಲಸ. ಓಕೆ, ನಾನು ಹೆಂಡ್ತಿನೂ ಹೆಲ್ಪ್ ಮಾಡಲ್ಲ ಆ್ಯಕ್ಚುಲಿ. ಹಾಂ, ಇದೆ ತಾನೇ ಎಡೆಮೊಟ್ಟೆ ಕಟ್ ಮಾಡಿರೋದು. ಕಟ್ ಮಾಡಿದ್ಲು, ಆಮೇಲೆ ಅವನ್ನೆಲ್ಲ ಎಡೆಮೊಟ್ಟೆ ಎಲ್ಲ ಅಲ್ಲಿ ಹಾಕಿದ್ಲು. ನೋಡಿ ಎಷ್ಟು ಕೆಲಸ ಮಾಡಿದ್ದಾಳೆ. ಆ್ಯಕ್ಚುಲಿ ನಮಗೆ ನೇಚರ್ ಕಾಲ್ಗೆ ಅರ್ಜೆಂಟ್ ಆಗ್ಬಿಟ್ಟಿತ್ತು. ನೋಡಿ ನಗು ನೋಡಿ, ಆ ದೇವಸ್ಥಾನ ತೋರಿಸಿದ್ಲ ಅದು. ಸೊ ಅದಕ್ಕೆ ನಿಮ್ಮ ದೇವಸ್ಥಾನನ ನೀವೇ ಕೆಡುತ್ತೀರೋ, ಉಳಿಸ್ಕೊಂಡು ಪಾತಿ ಮಾಡ್ತಿರೋ ಮಾಡಿ ಒಂದು ರೌಂಡ್ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಸೊ ಆ ಟೈಮಲ್ಲಿ ಆ ಒಂದು ಮರಕ್ಕೆ ಈ ಮರಕ್ಕೆ ನಾನು ಹೆಂಡ್ತಿನೇ ಪಾತಿ ಮಾಡಿದ್ದು. ಅವ್ಳು ಕೆಲಸ ಮಾಡ್ತಿದ್ರು, ನಾನು ಇರಲಿಲ್ಲ, ಎಲ್ಲ ವ್ಲಾಗ್ ಮಾಡಿ ತೋರಿಸ್ಬೋದಾಯ್ತು. ಈಗ ಸದ್ಯಕ್ಕೆ ನಾನು ಹೆಂಡ್ತಿ ಪಾತಿ ಮಾಡಿರೋದಿದ್ದು. ಸೊ ಆ ಎಂಡ್ ಫುಲ್ಲು ಅಲ್ಲಿಂದ ಅಲ್ಲಿವರೆಗೂ ಯು ಶೇಪಲ್ಲಿ. ಸೊ ಇದೊಂಚೂರು ಡೌನ್ ಇದೆ, ಹೆಂಗೆ ಬಿಟ್ಟರು ಅಲ್ಲಿಗೆ ಹೋಗುತ್ತೆ. ಅದಕ್ಕೆ ಆ ಸೈಡಿಂದ ಮುಂದಕ್ಕೆ ಹೋಗಬಾರ್ದು ನೀರು ಅಂತ ಅಂದ್ಬಿಟ್ಟು ಆ ಯು ಶೇಪ್ ಪಾತಿ ಮಾಡಿದೆ ಬಿಡು. ನನಗೆ ಇದೊಂದು ಲಾಸ್ಟ್ ಇಷ್ಟ ಇರೋದು ಗೈಸ್, ಈ ಮರ, ಅದು ಆ ಮರ, ಈ ಮರ ಅಷ್ಟೇ. ಸೊ ಒಂದು ರೌಂಡ್ ಎಲ್ಲ ಕುಡಿಸ್ದಂಗೆ ಆಗಿಬಿಡುತ್ತೆ. ಅದಾದಮೇಲೆ ಇನ್ನೂ ಒಂದು ಸರಿ ಕುಡಿಸೋಣ ಅಂತ ಅನ್ಕೋತಾ ಇದ್ದೀವಿ. ಅದು ಬೋನಸ್ ಸಿಗೋಕ್ಕೆ ಮರಗಳಿಗೆ. ಬಿಸಿಲು ಸಿಕ್ಕಾಬಟ್ಟೆ ಹೊಡಿತಾ ಇದೆಯಲ್ಲ, ಅದಕ್ಕೆ ಇರಲಿ ಅಂತ. ಆದರೂ ನೋಡೋಣ, ನಮ್ಮ ಕೆಪಾಸಿಟಿನೂ ನಮ್ಮ ಕೈಯಲ್ಲೂ ಆಗುತ್ತಾ ಇಲ್ವೋ ಅನ್ನೋದು ಇಂಪಾರ್ಟೆಂಟ್. The next day. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನು ಕೂಡ ಮತ್ತೆ ನಮ್ಮ ಫಾರ್ಮ್ ಹೌಸಿಂದ ಶುರು ಮಾಡ್ತಿದ್ದೀನಿ. ವೆಲ್ಕಮ್ ಎಲ್ಲರಿಗೂ ನಮ್ಮ ಫಾರ್ಮ್ ಹೌಸಿಂದ. ಸೊ ಇವತ್ತು ಆ್ಯಸ್ ಯೂಶುವಲ್ ಊರಿಗೆ ಬಂದರೆ ಏನು ಕೆಲಸ ಇರುತ್ತೆ, ಮೊನ್ನೆ ವ್ಲಾಗಲ್ಲೆಲ್ಲ ನೋಡಿದ್ರಲ್ಲ, ಅದೇ ಥರ ಇವತ್ತು ಅದು ಬಿಟ್ಟು ಬೇರೆ ಕೆಲಸ ಇತ್ತು. ಏನು ಅಂತ ಹೇಳ್ತೀನಿ ನೋಡ್ರಿ. ಇಲ್ಲಿ ಈ ಜಾಗದಲ್ಲಿ ಹಳೇ ಪೈಪ್ಲೈನ್ ಇತ್ತು ಆ್ಯಂಡ್ ಹೊಸ ಪೈಪ್ಲೈನ ತಂದುಬಿಟ್ಟು ಹೊಸ ಬೋರಿಂದ ಇಲ್ಲಿ ಕನೆಕ್ಟ್ ಮಾಡಿದ್ವಿ. ಅದು ಲೀಕ್ ಆಗ್ತಿತ್ತು, ಓಕೆನಾ. ಸೊ ಅದು ಲೀಕ್ ಆಗ್ತಿದೆಯಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಹೋದಾಗ ಇನ್ನೂ ಮುಂದೆಯಿಂದ ಲೀಕ್ ಆಗ್ತಿದೆ, ಅಂದರೆ ಮಣ್ಣೊಳಗಿಂದ. ಅದು ಏನಕ್ಕೆ, ಅದು ಮೋಸ್ಟ್ಲಿ ಕನೆಕ್ಷನ್ ಕೊಡ್ಬೇಕಾದ್ರೆ ಪೈಪ್ ಗೀಪ್ ಏನಾದ್ರು ಬೆಂಡ್ ಆಯಿತು, ಇಲ್ಲ ಅಂದರೆ ಡ್ಯಾಮೇಜ್ ಆಯಿತು, ಏನಂತ ನನಗೂ ಐಡಿಯಾ ಇಲ್ಲ. ಬಟ್ ಲೀಕ್ ಆಗ್ತಿತ್ತು ಒಳಗಡೆಯಿಂದ. ಅದಕ್ಕೆ ಅದು ಹಂಗೆ ಲೀಕ್ ಆದರೆ ಬಿಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಕೆಲಸ ಮಾಡೋಣ. ಅಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಪೈಪು, ಸೊ ಇದು ಸೊ ಈ ಪೈಪ್ ಹತ್ರ ಲೀಕ್ ಆಗ್ತಿದ್ದು. ಆ ಪೈಪ್ನ ಹುಡ್ಕೋ ಅಷ್ಟೊತ್ತಿಗೆ ಹರಸಾಹಸ ಆಗಿಬಿಡ್ತು. ನೆನ್ನೆ ಸಾಯಂಕಾಲ ಏನು ಮಾಡಿದೆ, ಮೋಸ್ಟ್ಲಿ ಒಂದು ಅಂದಾಜು ಮೇಲೆ ಇಲ್ಲಿ ಹೋಗಿರ್ಬೋದೇನೋ ಈ ಪೈಪು ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಆಗಿದೆ, ಓಕೆನಾ. ಸೊ ಇಲ್ಲಿ ಅಗೀತೀನಿ ಪೈಪೇ ಸಿಗ್ತಾಯಿಲ್ಲ. ನೋಡಿ ಅದೆಷ್ಟು ಮೇಲಿದೆ ಪೈಪು, ಇದೆಷ್ಟು ಕೆಳಗೆ ತನಕ ಆಗಿದ್ದೀನಿ, ಸಿಕ್ಕಲೇ ಇಲ್ಲ. ಓ ಇದು ಯಾಕೋ ಸರಿ ಆಗಲಿಲ್ಲ, ಏನೋ ಮ್ಯಾಟ್ರು ಮಿಸ್ ಹೊಡಿತಾ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಮತ್ತೆ ಈ ಪೈಪು ಇಲ್ಲಿಂದ ಇಲ್ಲಿಗೆ ಬಂದಿತ್ತು, ಓಕೆನಾ. ಸೊ ಇಲ್ಲಿಂದ ಹಾಕ್ಕೊಂಡೋದೆ ಆ ಪೈಪ್ ಜೊತೆನೇ, ಎಲ್ಲಿ ಬೆಂಡ್ ಬರುತ್ತೋ ಗೊತ್ತಿಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಂದ ಇಲ್ಲಿವರೆಗೂ ಹಾಕ್ಕೊಂಡು ಬಂದು ಆ ಪೈಪ್ ಸಿಕ್ಕಿ. ಸೊ ಇವಾಗ ಪೈಪ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ಏನೇನೋ ಟೆಕ್ನಿಕ್ ಯೂಸ್ ಮಾಡಿಬಿಟ್ಟು ಬೆಂಡ್ಗಳನ್ನ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಇಷ್ಟು ಒಳಗಡೆ ಇತ್ತು, ಇಷ್ಟು ಬೆಂಡ್ಗಳು ಒಂದೇ ಜಾಗದಲ್ಲಿ. ಸೊ ಆ ಬೆಂಡ್ಗಳನ್ನ ಕಡಿಮೆ ಮಾಡಿಬಿಡೋಣ, ಹೆಂಗಿದ್ರು ಹಗ್ದಿದ್ದೀವಿ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇವಾಗ ಅಲ್ಲಿಗೆ ಸಪ್ರೇಟಾಗಿ ಐಟಮ್ಸ್ನ ತರೋಕ್ಕೆ ಹೋಗಬೇಕು. ಸೊ ಬೇಸಿಕಲಿ ಸಿಂಪಲಾಗಿ ನಿಮ್ಗೆ ಅರ್ಥ ಮಾಡಿಸ್ಬಿಡ್ತೀನಿ. ಈ ಪೈಪ್ ಏನು ಬಂದಿದೆ, ಇದನ್ನು ಇಲ್ಲಿ ಕನೆಕ್ಟ್ ಮಾಡಬೇಕು ಈ ಪೈಪ್ಗೆ. ಈ ಪೈಪ್ನ ಇನ್ನೊಂದು ಜಾಯಿಂಟ್ ಹಾಕಿ
ಅಲ್ಲೇ ಕನೆಕ್ಟ್ ಮಾಡಬೇಕು. ಸೊ ಅಲ್ಲಿಂದ ಬಂದು ಪೈಪು ಹಿಂಗೆ ಬಂದು ಹಿಂಗೆ ಬರಬೇಕು, ಇಷ್ಟೇ ಮ್ಯಾಟ್ರು. ಸೊ ಇದು ಅಗಿಯೋ ಪ್ರಾಸೆಸ್ಸಲ್ಲಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಆ ಟೈಮಲ್ಲಿ ನನ್ನ ಹೆಂಡತಿ ಒಂದಿಷ್ಟು ವ್ಲಾಗ್ ಮಾಡಿದ್ದಾಳೆ. ಓಕೆನಾ, ಹೋಗಿ ಅದನ್ನು ನೋಡ್ಕೊಂಬನ್ನಿ ಹೆಂಗಿತ್ತು ನಮ್ಮ ಪರಿಸ್ಥಿತಿ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಗೈಸ್, ಬೆಳಗ್ಗೆನೆ ನಮ್ಮ ಯಜಮಾನ್ರು ಇಲ್ಲೇನೋ ಪೈಪ್ಲೈನ್ ಲೀಕ್ ಇದೆ ಅಂತ ಹಾಕ್ಕೊಂಡು ಬೆಳಗ್ಗೆನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಲೀಕ್ ಆಗ್ತಿದೆ ಅಂತ ಹುಡ್ಕೊಂಡು ಇಲ್ಲಿಂದ ಅಷ್ಟು ಉದ್ದ ಆಗಿದ್ದಾರೆ. ಸೊ ಗೈಸ್, ಫೈನಲಿ ಲೀಕೇಜ್ ಪೈಪ್ ಸಿಕ್ಕಿದೆ. ಅದನ್ನು ಇವಾಗ ಕಟ್ ಮಾಡಿ ಬೇರೆ ಪೈಪ್ ಜಾಯಿನ್ ಮಾಡೋಕ್ಕೆ ಕಟ್ ಮಾಡ್ತಾ ಇದ್ದಾರೆ. ಫುಲ್ ಸುಸ್ತಾಗ್ತಿದೆ ಅಂದ್ರೂ ಮಾಡಲೇಬೇಕು ಅಂತ ಮಾಡ್ತಾ ಇದ್ದಾರೆ ಅಲ್ವಾ ಯಜಮಾನ್ರೆ? ಬೇವ್ರ ಹನಿ ನೋಡಿ ಹೆಂಗ್ ಹರಿತಾ ಇದೆ ಬೆಳಗ್ಗೆ. ನೋಡಿ, ಯೂಟ್ಯೂಬಲ್ಲಿ ನೋಡಿದ್ ಒಂದು ಯಾವುದೋ ರೀಲ್ನ ಇವಾಗ ಇಲ್ಲಿ ಪ್ರಯೋಗ ಮಾಡ್ತಿದ್ದಾರೆ. ಈ ಪೈಪ್ ಒಳಗೆ ಈ ಬೆಂಡ್ ಬೇಕಂತ ಗಮ್ ಹಾಕಿ ಅದಕ್ಕೆ ಬೆಂಕಿ ಹಾಕದಾ? ಬೆಂಕಿ ಹಾಕ್ಬಿಟ್ಟು ಮುಗಿಯೋದು. ಬೆಂಡ್ ಆಯ್ತು, ಸ್ವಲ್ಪ ಗಮ್ ಸಾಕಾಗಿಲ್ಲ, ಕಡಿಮೆ ಹಾಕ್ಬಿಟ್ಟಿದ್ದೀನಿ ಗಂಬಯ್ಯ. ಒಳಗಿಲಿಗೆ ಸರ್ಕೊಂಡು ಪೈಪ್ ಸುಟ್ಟು ಸಕ್ಸಸ್ ಆಗ್ತಿದ್ಯಾ? ನೋಡೋಣ. ಇದು ಬೇರೆ ಇದನ್ನು ಬೆಂಡ್ಗಳನ್ನ ತರ್ಬೋದು. ಇನ್ನೂ ಬೆಳಗ್ಗೆ ಅಂಗಡಿಗಳು ಓಪನ್ ಇರಲ್ಲ. ನನಗೆ ಕರೆಂಟ್ ಬರೋ ಹೊತ್ತಿಗೆ ಇದನ್ನು ರೆಡಿ ಮಾಡಿಬಿಟ್ಟು ನೀರು ಬಿಡಬೇಕು. ಪೈಪ್ ಗೀಟ್ರೆಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ವರ್ಕ್ ಆಗ್ತಿದ್ಯಾ? ಈ ಸರಿ ಜಾಸ್ತಿ ಆಗ್ಬಿಡ್ತು ಬೆಂಕಿ. ಒಳಗಡೆ ಪೀಸ್ ಪೈಪ್ ಇರುತ್ತಲ್ಲ, ಕ್ಲೀನಾಗಿ ತೆಗೆದುಬಿಟ್ಟಿದ್ದೀನಿ. ಈಗ ಹಿಂಗಿದೆ. ಇದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಇದನ್ನು ಮತ್ತೆ ಕಟ್ ಮಾಡಿಬಿಟ್ಟು ಈ ಸೈಡನ್ನು ತೆಗಿಬೇಕು, ಹಂಗೇನೆ ಯೂಸ್ ಮಾಡ್ಬೋದು. ಫೈನಲಿ ಸಕ್ಸಸ್ ಆಯ್ತಾ? ಸೊ ಗೈಸ್, ಈಗ ಸದ್ಯಕ್ಕೆ ನಾನು ಹೊರಗಡೆ ಬಂದೆ. ನೀವು ನೋಡಿದ್ರಲ್ಲ, ಒಂದು ಜುಗಾಡ್ ಮಾಡಿಬಿಟ್ಟು ಆ ಬೆಂಡ್ಗಳನ್ನೆಲ್ಲ ರೆಡಿ ಮಾಡೋದಕ್ಕೆ, ಅಂದರೆ ಯೂಸ್ ಆಗಿರೋ ಬೆಂಡನ್ನ ಮತ್ತೆ ರಿಯೂಸ್ ಮಾಡೋ ಥರ ಟ್ರೈ ಮಾಡಿದೆ. ಆ್ಯಕ್ಚುಲಿ ಆಗುತ್ತೆ ಅದು, ಓಕೆನಾ. ಬಟ್ ಆದರೂ ಒಂದು ಸ್ವಲ್ಪ ನನಗೆ ಡೌಟು, ಒಳಗಡೆ ಫಿಟ್ಟಿಂಗ್ ಮಾಡೋದಲ್ವಾ ಮಣ್ಣೊಳಗೆ, ಬೈ ಚಾನ್ಸ್ ಏನಾದ್ರು ಲೀಕ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಒಂದು ಥಾಟ್ ಬಂತು. ಮತ್ತೆ ಇವೆಲ್ಲ ರೋದನೆಗಳು ಬೇಡ, ಗುಂಡಿ ಹೊಡಿಯೋದವೆಲ್ಲ ಅಂದ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಹೊಸಾವೇ ತಂದ್ಬಿಟ್ಟೆ, ಇರಲಿ ಅಂತ ಅಂದ್ಬಿಟ್ಟು. ಸುಮ್ಮನೆ ಯಾಕೆ ಒಂದು ಸ್ವಲ್ಪ ಲೀಕ್ ಆಗ್ತಿದ್ರು ನನಗೆ ಮನ್ಸಿಗೆ ಸಮಾಧಾನ ಆಗಲ್ಲ. ನಾನು ಮಾಡಿದ ಕೆಲಸಕ್ಕೆ ಅದೇನು ಮ್ಯಾಟ್ರ್ ಆಗಲ್ಲ ಅಷ್ಟೊಂದು, ಸ್ವಲ್ಪ ಲೀಕ್ ಅಲ್ಲ, ಬಟ್ ಆದರೂ ನನ್ನ ಮನ್ಸಿಗೆ ಸಮಾಧಾನ ಆಗಲ್ಲ. ಅದಕ್ಕೆ ಬಂದುಬಿಟ್ಟೆ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು. ಸೊ ಹೆಂಗೋ ನನ್ನ ಲಕ್ಕಿಗೆ ಬೇಗನೆ ಓಪನ್ ಇತ್ತು ಒಂದು ಅಂಗಡಿ. ಸೊ ಇನ್ನೆಲ್ಲ ಮುಚ್ಚಿದ್ವು. ಸೊ ಗೈಸ್, ಫೈನಲಿ ಫಿಕ್ಸಿಂಗ್ ಸೆಷನ್ ನಡೀತಿದೆ ಅಲ್ವಾ ಯಜಮಾನ್ರೆ? ಎಲ್ಲ ಕರೆಕ್ಟಾಗಿ ತಂದ್ರಾ? ಅಂಗಡಿ ಓಪನ್ ಇತ್ತಾ? ನಿಮಗೋಸ್ಕರ ಅಂತಾನೆ ಪಾಪ ಅವ್ರ ಅಂಗಡಿ ಓಪನ್ ಮಾಡಾರ ಅನ್ಸುತ್ತೆ. ಬೆಳಿಗ್ಗೆ ಓಪನ್ ಮಾಡಲ್ಲ, ಅದು ಊರ್ ಕಡೆ ಎಲ್ಲ ಓಪನ್ನೇ ಮಾಡಲ್ಲ. ಏನೋ ಬೆಂಗಳೂರಾದ್ರೆ ಓಕೆ ಅನ್ಬೋದು. ಇವಾಗ ಅವ್ರು ಮಾಡ್ತಿರೋದಕ್ಕೆ ಎಲ್ಲ ಫುಲ್ ಕರೆಕ್ಟಾಗಿ ಅವ್ರು ಅನ್ಕೊಂಡಿರೋ ಥರ ವರ್ಕೌಟ್ ಆದರೆ ನಮ್ಮ ಯಜಮಾನ್ರಿಗೆ ಸಮಾಧಾನ ಅಲ್ವಾ ಯಜಮಾನ್ರೆ? ಒಂದು ಪೈಪ್ ಆಯಿತು, ಪ್ಲಂಬಿಂಗ್ ಕೆಲಸನೂ ಮಾಡ್ತಾ ಇದ್ದೀರಾ, ಏನು ಬಿಟ್ಟಿದ್ದೀನಿ ಹೇಳು, ಎಲ್ಲನೂ ಮಾಡ್ತಾ ಇದ್ದೀರಾ. ಊರ್ ಕಡೆ ಯಾರನ್ನ ನೆಂಚ್ಕೊಂಡಿರೋಕ್ಕಾಗಲ್ಲ ಅಂತ. ನಿಜ, ಅದು ಮಾತ್ರ ಸತ್ಯ. ದುಡ್ಡಿನ ಪ್ರಾಬ್ಲಮ್ ಅಲ್ಲ. ನೀನು ಕೇಳಿದಷ್ಟು ಕೊಡ್ತೀನಿ ಅಂತ ಅಂದ್ರೂ ಬರಲ್ಲ, ಕೇಳಿದಷ್ಟು. ಅದು ಲಾಸ್ಟ್ ಟೈಮ್ ನೀನು ನಂಬಲ್ಲ, ಇದು ಗುಂಡಿ ಒಗಿಸ್ಬೇಕಾದ್ರೆ ಇಲ್ಲೇ ಹತ್ರದಲ್ಲಿರೋರನ್ನ ಯಾರು ಕರೆದಿದ್ರೆ JCBನ 1 hour ಕೆಲಸ ಅಂದ್ಕೊಳ್ಳಿ, ಓಕೆನಾ. ಬಟ್ ಎಷ್ಟು ಕರೆದ್ರು, ಎಷ್ಟು ಹೇಳಿದ್ರು, ಜಾಸ್ತಿ ಕೊಡ್ತೀನಿ ಬಾರಪ್ಪ ಅಂತಂದ್ರೂ ಬರಲಿಲ್ಲ, ಓಕೆನಾ. ಅಲ್ಲಿ ಇಲ್ಲಿ 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 ಅಂತ ಹಿಂಗೆ ಹೇಳ್ತಿದ್ರು. ಕೊನೆಗೆ ಗೊತ್ತಿರೋರು ಯಾರನ್ನೋ, ಅಂದರೆ ಗೊತ್ತಿರೋರ ಕಡೆಯಿಂದ ಇನ್ಯಾರನ್ನೋ ಬೇರೆ ಊರಿಂದ ಕರೆಸಿದ್ದು. ಅವರು ಆ ಊರಿಂದ ಇಲ್ಲಿಗೆ ಬರೋಕ್ಕೆ 1000 ರೂಪಾಯಿ, ಓದ್ಗೋದಕ್ಕೆ 1000 ರೂಪಾಯಿ, ಇಲ್ಲಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ. ಎಷ್ಟು ಅವರಾದ್ರೂ ಮಾಡಿಸ್ಕೊಳ್ರಿ, ಅದು ಎಕ್ಸ್ಟ್ರಾ. ಸೊ ಹೋಗೋಕ್ಕೆ ಬರೋಕ್ಕೆ 2000 ರೂಪಾಯಿ ಕೊಟ್ಬಿಟ್ಟು ಕರೆಸಿದ್ದೀವಿ. ಹಾಗೆ ಇಲ್ಲೆಲ್ಲ ಆಗಲ್ಲ. ಸರಿ, ನಮ್ಮ ಟೈಮಿಗೆ ಬೇಡ, ನಿಮ್ಮ ಟೈಮಿಗೆ ಬರ್ರಪ್ಪ ಅಂದರೂ ಅದು ಬರಲ್ಲ. ಸರಿ ಆಯ್ತಪ್ಪ, ನೀನು ಹೇಳಪ್ಪ ಯಾವಾಗ ಬರ್ತೀಯ, ಅಲ್ಲಿ ಅವಾಗಲೇ ಕಾಯ್ತೀನಿ ಅಂದರೂ ಬರಲ್ಲ. ಗೈಸ್, ಫೈನಲಿ ಕಾಲಿತಿ ಒಂಚೂರು ಹಾಕಿ ಮುಗಿಸಿದ್ದಾರೆ. ಒಂದು 85% ಮುಗ್ದಿದೆ. ಇನ್ನು 5 ಕಡೆ ಕನೆಕ್ಟ್ ಮಾಡಬೇಕು. ಆಲ್ರೆಡಿ ಬೇವ್ರ ನೀರು ಸುರಿತಾ ಇದೆ. ಎಲ್ಲ ಕ್ರಾಸ್ ಪೈಪ್ಗಳು ಹಾಕೋರೆ. ಇದು ಹಿಂಗೆ ಬಂದಿದ್ರೆ ಇದು ಹಿಂಗೆ ಬಂದಿರುತ್ತೆ. ಎಲ್ಲಿಂದ ಎಲ್ಲೆಲ್ಲಿ ಕನೆಕ್ಟ್ ಮಾಡೋಣ. ಇವಾಗ ಇದೊಂದಿದೆ, 2 ಸ್ಟೆಪ್ ಬಂದೇ ಬರ್ತದೆ. ಯಾಕಂದರೆ ಈ ಹೈಟಿಗೆ ಇಲ್ಲಿದೆ, ತುಂಬ ಡೌನ್ಗೆ ಹಾಕಿಟ್ಟವ್ರೆ. ಅವ್ರಿಗೆ ಅನುಕೂಲಕ್ಕೆ ಹೆಂಗೆ ಬೇಕೋ ಅವತ್ತು ಹಂಗೆ ಮಾಡ್ಬಿಟ್ಟವ್ರೆ ಅಷ್ಟೇ. ಇವತ್ತು ನಮ್ಗೆ ಇಡ್ತಾ ಇರೋದು ಇದು. ಗೈಸ್, ಒಂದು ಸಣ್ಣ ಅಪ್ಡೇಟು. ಅವಲೇ ನನಗೆ ಕೆಲಸ ಮಾಡಿದ್ದೆ, ಅದು ಕರೆಕ್ಟಾಗಿ ಮಾಡಿದ್ದೀನಿ. ನನ್ನ ಹೆಂಡತಿ ಕೊಟ್ಟ ಅಡ್ವೈಸ್ ಮೇಲೆ. ಇಲ್ಲ, ಏಯ್
ಕರೆಕ್ಟಾಗಿ ಹೇಳು. ನನ್ನ ಹೆಂಡತಿ ಕೊಟ್ಟಿದ್ದ ಅಡ್ವೈಸ್ಗೆ ಹಿಂಗೆಲ್ಲ ಹಿಂಗೆ ಕನೆಕ್ಟ್ ಮಾಡಬೇಕು ಅಲ್ಲದು ಮಾಡಬೇಕು ಅಂತ ಅಂದ್ಬಿಟ್ಟು, ಸೊ ಅದೇ ಐಡಿಯಾ ಯೂಸ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಮಾಡಿ ಸಕ್ಸಸ್ಫುಲ್ಲಾಗಿ ಎಲ್ಲೂ ಲೀಕೇಜ್ ಇಲ್ದಂಗೆ ಕನೆಕ್ಟ್ ಮಾಡಿದ್ದೀನಿ. ಓಕೆನಾ? ಸೊ ಹಾಗಾಗಿ ಈಗ ನಾನು ನೀರು ಬಿಡ್ತಾಯಿದ್ದೀನಿ ಸೆಕೆಂಡ್ ರೌಂಡು. ಈ ಸರಿ ಜಾಸ್ತಿ ಏನು ಕುಡಿತಾಯಿಲ್ಲ, ಪಟ 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 ಅಂತ ಕುಡಿತಾ ಇದೆ. ಸೊ ಅದೆಲ್ಲ ಆಗಿದೆ, ಅಲ್ಲಿಗೆ ಬಿಟ್ಟಿದ್ದೀನಿ. ಆ ಮರ ನೀರು ಕುಡಿತಾ ಇದೆ. ಅದಾದಮೇಲೆ ಇದೊಂದು ಮರ ಇದೆ ಕುಡಿಯೋದು, ಅಲ್ಲಿ ಕಿತ್ಕೊಂಡು ಇಷ್ಟು ನೀರು ತುಂಬ್ಕೊಂಡೈತೆ ಸ್ವಲ್ಪ. ಇಟ್ಸ್ ಓಕೆ. ಇದೊಂದು ಬಿಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಕೊಂಡು ಹೋಗಬೇಕು. ಅದೇ ಸೇಮ್ ಪ್ರಾಸೆಸ್ ಕಂಟಿನ್ಯೂ ಆಗ್ತಿದೆ. ಸದ್ಯಕ್ಕೆ ಖುಷಿ ಏನಂದರೆ ಲೀಕ್ ಎಲ್ಲಿಲ್ಲ, ಅದೇ ತಲೆನೋವು ಇದ್ದಿದ್ದು ನನಗೆ. ಲೀಕ್ ಎಲ್ಲಾರ ಆಗ್ಬಿಟ್ರೆ ಈಗಪ್ಪ ಅಂತ. ಸೊ ಇವಾಗ ಒಂದು ಸಮಾಧಾನ. ನನ್ನ ಹೆಂಡತಿ ನನ್ನ ಮದುವೆ ಆಗಬೇಕಾಗಿತ್ತು, ಇವೆಲ್ಲ ಅಡ್ವೈಸ್ ತಗೊಂಡೆ. ನನ್ನ ಹೆಂಡತಿ ಅಡ್ವೈಸಲ್ಲಿ ಮಾಡಿದ್ದಕ್ಕೆ ಏನಾಗಿಲ್ಲ. ನಾನೇನಾರ ಮಾಡಿಟ್ಬಿಡ್ತಾ ಇದ್ದೆ. ನಿಜ ಅನ್ಕೋಬೇಕು ಅವರು. ಕೇಸಿಲ್ಲ ಫ್ರ್ಯಾಂಕಾಗಿ ಹೇಳ್ಬೇಕಾದ್ರೆ ಹೆಂಡತಿ ಕೆಲವು ಅಡ್ವೈಸ್ ಕೊಟ್ಲು, ಆಮೇಲೆ ಒಳಗೆ ಅರ್ಥ ಮಾಡಿಸ್ದೆ. ಅವು ಯಾವ ವರ್ಕ್ ಆಗಲ್ಲ, ಸುಮ್ಮನೆ ವೇಸ್ಟ್ ಅದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ತಮಾಷೆಗೆ ಹೇಳಿದ್ದಷ್ಟೇ. ಎನಿವೆ ಮುಗಿಸ್ಕೊಂಡು ಸಿಗ್ತೀನಿ ಅಂತ ಕೆಲಸನ. ಈಗಷ್ಟೇ ವ್ಲಾಗಲ್ಲಿ ಹೇಳಿದೆ ಎಲ್ಲ ಮುಗಿಸ್ಬಿಟ್ಟು ಸಿಗ್ತೀನಿ ಅಂತ. ನೋಡ್ರೆ ಪಟ್ ಅಂತ ಕರೆಂಟ್ ಹೋಯ್ತು. ಇವತ್ತು ಆ್ಯಕ್ಚುಲಿ ಕರೆಂಟ್ ಕೊಟ್ಟಿದ್ದು ಲೇಟು. ಆ್ಯಕ್ಚುಲಾಗಿ ಏನು ಟೈಮ್ ಕೊಡ್ತಾರಕ್ಕಿಂತ 1 hour ಲೇಟಾಗಿ ಕೊಟ್ಟಿದ್ದಾರೆ. ಈಗ ಮಧ್ಯಾಹ್ನ ತೆಗ್ದಿದ್ದಾರೆ. ಏನು ಕತೆನೋ ಏನೋ ಗೊತ್ತಿಲ್ಲ ನನಗೆ. ಎನಿವೆ ಇವಾಗ ಸ್ವಲ್ಪ ಹೊತ್ತು ನೆರಳಲ್ಲಿ ನಿಂತ್ಕೊಳ್ಳೋಣ. ಆ್ಯಂಡ್ ನೆನ್ನೆ ಎಲ್ಲ ಕೆಲಸ ಮಾಡಿರೋದ್ರ ಎಫೆಕ್ಟ್ ಹೆಂಗಾಗಿದೆ ಅಂತ ಹೇಳಿದ್ರೆ ಗೈಸ್ ನೀವು ನಂಬಲ್ಲ, ಇಲ್ಲೆಲ್ಲ ರೆಡ್ಡಾಗಿ ಕಾಣ್ತಿದೆಯಾ? ಅಲ್ಲ ಅಟ್ಲೀಸ್ಟ್ ಈ ಫಿಂಗರ್ಸ್ ರೆಡ್ ಆಗಿದೆಯಾ? ಇದಿಷ್ಟು ಎಷ್ಟು ರೆಡ್ ಆಗಿದೆ ಅಂದರೆ ಫುಲ್ ಬ್ಲಡ್ ಕ್ಲಾಟ್ ಆಗಿದೆ ಅಲ್ಲೆಲ್ಲ. ಆ್ಯಂಡ್ ಇಲ್ಲೂ ಅಷ್ಟೇ ಈ ಪಾರ್ಟಲ್ಲೂ. ಆ್ಯಂಡ್ ಇದಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಿಂಗಾಗಿರುತ್ತೆ ಅಂತ. ಇವೆಲ್ಲ ಬ್ಲಡ್ ಕ್ಲಾಟ್ ಆಗಿರೋದು. ಸೊ ಇದೆಲ್ಲ ಫುಲ್ಲು ರೆಡ್ ಆಗಿಬಿಟ್ಟಿತ್ತು. ಇವಾಗ ಒಂಚೂರು ಪರವಾಗಿಲ್ಲ, ಬಟ್ ಇದಂತೂ ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗ್ತಾನೆ ಇದೆ ಕ್ಲಾಟು. ಏನೋ ಅದು? ಹಾಂ ಕೂತ್ಕೋ. ಸೊ ಈ ಥರ ಆಗಿದೆ ಪರಿಸ್ಥಿತಿ ನಮ್ಮವು. ಎಲ್ಲೆಲ್ಲಿ ಕಟ್ಗಳಾಗಿದ್ದಾವೆ, ಏನು ಕತೆ ಬೆಂಗಳೂರಿಗೆ ಹೋದ್ಮೇಲೆ ಗೊತ್ತಾಗೋದು. ಇಲ್ಲೆಲ್ಲ ಕ್ಲೀನಾಗಿ ರಂಗೋಲಿ ಹಾಕಿದರೆ ನಾನು ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡೆ, ಸ್ಟೆಪ್ ಇದೆ ಅಂತ. ಇನ್ನೇನು ಕೂತ್ಕೊಂಡಲ್ಲ, ಬೂಟ್ಸ್ ಬಿಚ್ಚೋಣ ಅಂತ ಅಂದ್ಕೊಂಡು ಬಿಚ್ಚು ಸೈಡ್ಗೆ ಹಾಕಿದೆ. ಇಲ್ಲಿ ನೋಡಿದ್ರೆ ನಾನೇ ಗಲೀಜು ಮಾಡಿದೆ. ನನ್ನ ಹೆಂಡತಿ ಬೈತಾಳೆ. ಇನ್ನೇನು ಮತ್ತೆ ಸೌಂಡು ಕೊಡಲಿಲ್ವ ಅಲ್ಲಿ ಅವಾಗಲೇ? ಮತ್ತೆ